ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅವನ ಜೊತೆ ಮಾತಾಡ್ಸ್ದೆ ನಂಗೂ ಇರಕ್ ಆಗ್ತಿಲ್ಲ. ಅಕ್ಕ ಸುಮ್ಮನೆ ಅಳ್ಬೇಡ ಕಣವ, ಅಳ್ಬೇಡ. ನೋಡಿ, ಅವನ್ಗಿದೆಲ್ಲ ಗೊತ್ತಾಗ್ಬಾರ್ದು. ಇದೆಲ್ಲ ನಾಳೆವರೆಗೂ ಗುಟ್ಟಾಗಿರ್ಬೇಕು. ನಾಳೆ ಆದ್ಮೇಲೆ ನಾನೇ ಅವನ ಹತ್ರ ಮಾತಾಡ್ತೀನಿ. ಅಕ್ಕ, ಅಣ್ಣ ನಾಳೆ ಮನೇಲಿ ಇರ್ತಿ ತಾನೆ? ನಾಳೆ ನಮ್ಮ ಪಕ್ಷದ ಹೋರಾಟ ಇದೆ. ನಮ್ಮ ಶಕ್ತಿ, ನಮ್ಮ ಅಣ್ಣನ ಶಕ್ತಿ ಏನು ಅನ್ನೋದನ್ನ ಮಂತ್ರಿಗಳಿಗೆ ತೋರ್ಸೋ ದಿನ. ನಾಳೆ ನಾವೇನಾದ್ರೂ ಅನ್ಕೊಂಡಂಗೆ ಆಗ್ಬಿಟ್ರೆ ಈ ರಾಜೇಶ ಎತ್ತರಕ್ಕೆ, ತುಂಬಾ ಎತ್ತರಕ್ಕೆ ಹೋಗ್ಬಿಡ್ತಾನೆ. ಅಣ್ಣ ನಾಳೆ ನಿನ್ ಹುಟ್ಟಬ್ಬ. ನಾಳೆ ಒಂದಿನ ಆದ್ರೂ ನಿನ್ ಪಕ್ಷದ ಕೆಲ್ಸನೆಲ್ಲ ಬಿಟ್ಬಿಟ್ಟು ನಮ್ ಜೊತೆಗಿರೋ. ಇಲ್ಲ, ನಾಳೆ ನನ್ನ ಪಾಲಿಗೆ ದೊಡ್ಡ ದಿನ, ನಾನು ಹೆಸರು ಮಾಡೋ ದಿನ. ನಾಳೆ ನೀವೆಲ್ಲರೂ ನನ್ನ ಬಗ್ಗೆ ಹೆಮ್ಮೆ ಪಡ್ತೀರಾ. ಪಕ್ಷದಲ್ಲಿ ದೊಡ್ಡವರೆಲ್ಲ ನನ್ನ ಬಗ್ಗೆ ಮಾತಾಡಂಗಾಗುತ್ತೆ, ಊರಿಗೂರೇ ಮಾತಾಡುತ್ತೆ. ನೋಡ್ತೀರಿ. ರಾಜೇಶ, ಇಷ್ಟ ದಿನ ನೀನು ಎಲ್ಲೋದ್ರು ಏನು ಮಾಡಿದ್ರು ನಾವು ಅಡ್ಡಿ ಮಾಡಿಲ್ಲ. ನಾಳೆ ಒಂದಿನ ಮಾತ್ರ ಎಲ್ಲೂ ಹೋಗ್ದಂಗೆ ನಮ್ಮ ಜೊತೆ ಇದ್ಬಿಡ್ಲ? ಹ್ಞೂ ಅಣ್ಣ, ನಾಳೆ ನಿನ್ಗೆ ಅಕ್ಕ ಸರ್ಪ್ರೈಸ್ ಕೊಡ್ತಿದ್ದಾಳೆ. ಈ ರಾಜಿ ಏನು? ಏನ್ ಸರ್ಪ್ರೈಸು? ನಾಳೆ ದೇವಸ್ಥಾನದಲ್ಲೇ ಗೊತ್ತಾಗತ್ತೆ. ಸರಿ. ಹೇಳ್ಬೇಡ ಅಂದಿದ್ದೆ ತಾನೆ, ನನ್ ಕರ್ಮ. ರಾಜಿ, ಅಣ್ಣ ಇಲ್ಲಿಂದ ಬಂತೆ ದುಡ್ಡು? ಇದನ್ನ ಯಾವಾಗ ತಂದೆ? ಅಯ್ಯೋ ಬಿಡು ಕಿವಿನ, ಇದನ್ ತಂದಿರೋದು ನಾನಲ್ಲ. ನೀನಲ್ವಾ? ಅಪ್ಪ ತಂದ್ರ? ಅಪ್ಪ ಹೊರಗೆ ಹೋಗಲ್ಲ. ಅಪ್ಪ ಏನಾದ್ರು ದುಡ್ಡು ಕೊಟ್ಟಿದ್ರಾ? ಅಯ್ಯೋ ಪೆದ್ದು, ಇದನ್ ತಂದಿರೋದು ನಿನ್ ಪ್ರೀತಿ ಅಕ್ಕ. ಏನಂದೆ ನೀನು? ನನ್ಗೆ ಅಂತಾನೆ ತಂದಿದ್ದೇನೆ. ನನ್ನ ಅಕ್ಕ ನನ್ಗೆ ಅಂತಾನೆ ತಂದಿದ್ದ? ಹೌದು ಕಣೋ, ಇದ್ರಲ್ಲಿ ಶರ್ಟ್ ಇದೆ, ಬೇಗ ಹಾಕೋ. ಇವತ್ತು ದೇವಸ್ಥಾನಕ್ಕೆ ಹೋಗ್ತಿದೀವಿ, ನಿನ್ಗೆ ಅಲ್ಲೊಂದ್ ದೊಡ್ಡ ಸರ್ಪ್ರೈಸ್ ಕಾದಿದೆ. ಅಕ್ಕ, ಬಟ್ಟೆ ತುಂಬಾ ಚೆನ್ನಾಗಿದೆ ಅಕ್ಕ, ನನಗೆ ತುಂಬಾ ಇಷ್ಟ ಆಯ್ತು. ರಾಜಿ, ಹುಟ್ಟಹಬ್ಬದ ದಿನ ಕಣ್ಣೀರ್ ಹಾಕ್ಬಾರ್ದು ಅಂತ ಹೇಳೆ. ದೇವಸ್ಥಾನಕ್ಕೆ ಹೋಗ್ಬೇಕು, ಬೇಗ ರೆಡಿ ಆಗೋದಕ್ಕೆ ಹೇಳು. ಸರಿ ಅಕ್ಕ, ನಾನು ರೆಡಿ ಆಗ್ತೀನಿ. ಅಪ್ಪ, ಅಣ್ಣ ಎಷ್ಟು ಖುಷಿಯಾಗಿದ್ದಾನಲ್ವಾ? ಇವತ್ತು ಅಕ್ಕ ಮಾತಾಡ್ಸ್ದಾಗಂತೂ ಅವ್ರನ್ನ ಹಿಡಿಯೋರಿರಲ್ಲ. ನೋಡ್ತಾ ಇರು, ಮಗು ತರ
ಬಿಕ್ಕಿ ಬಿಕ್ಕಿ ಹತ್ಬಿಡ್ತಾನೆ. ಅಲ್ಲ ಕಣವ, ನನಗೇ ಅಳು ಬರ್ತಾೈತೆ. ನಾನೇ ಅವರಿಬ್ರು ಯಾವಾಗ ಮಾತಾಡ್ತಾರಪ್ಪ ಅಂತ ಕಾಯ್ತಾ ಇದ್ದೀನಿ. ಇನ್ನು ಅವನಿಗೆ ಖುಷಿ ಆಗೋದಿಲ್ವಾ? ಅಪ್ಪ ರಾಜಿ ಹೆಂಗ್ ಕಾಣ್ತಿದ್ಯಾ? ಅಬ್ಬಪ್ಪ ಎಷ್ಟ್ ಚೆನ್ನಾಗ್ ಕಾಣಿಸ್ತಿದ್ಯಾ. ನನ್ ದೃಷ್ಟಿನೇ ತಾಕ್ಬಿಡುತ್ತೆ ನಿನ್ಗೆ. ಏ ರಾಜೇಶ, ನೋಡ್ಲಾ ನಿನ್ನ ಅಕ್ಕ ನಿನಗೆ ಒಪ್ಪು ಅಂತ ಸರಿಯಾದ ಬಟ್ಟೆ ಹೆಂಗ್ ತಂದವಳೆ ಅಂತ. ನೀನು ತಗತಿಯ ಆ ಬೇಡದಿರೋ ಬಟ್ಟೆಗಳನ್ನೆಲ್ಲ. ನೋಡು, ಈ ಬಟ್ಟೆ ಹಾಕೊಂಡಾಗ ರಾಜ್ಕುಮಾರ ಅಂತಾರ ಕಾಣ್ತಿದೀಯ. ರಾಜೇಶ ರಾಜೇಶ ಅಲ್ಲ ರಾಜೇಶ, ಏನಪ್ಪ ಹೀರೋ ಗತಿ ಜಗ ಅಂತ ಮಿಂಚಕತಿಯಲ್ಲ. ರೆಡಿ ಆದ್ಯಾ? ನಡಿ, ಸಾಹೇಬ್ರ ಕಾರ್ ಕಳಿಸ್ಯಾರ, ಟೈಮ್ ಮತ್ ಹೋಗೋಣ. ಚಿಟ್ಟಣ್ಣ, ಇವತ್ ನಾವೆಲ್ಲ ದೇವಸ್ಥಾನಕ್ ಹೊಟ್ಟಿದ್ವಿ. ಪೂಜೆ ಮುಗಿಸ್ಕೊಂಡು ಅಣ್ಣ ಕೆಲ್ಸಕ್ ಬಂದ್ಬಿಡ್ತಾನೆ. ಇಲ್ಲ ರಾಜಿ, ಇವತ್ತು ಮುಖ್ಯವಾದ ಕೆಲಸ ಇದೆ. ನೀವೆಲ್ಲ ದೇವಸ್ಥಾನಕ್ಕೆ ಹೋಗಿರಿ, ನಾನು ಅಲ್ಲಿಗೆ ಬರ್ತೀನಿ. ಅಲ್ಲ ಕಳ್ಳ ರಾಜೇಶ, ನಿಮ್ಮ ಅಕ್ಕ ನಿಂತ ಇವತ್ತು ಮಾತಾಡ. ದೇವಸ್ಥಾನದಲ್ಲಿ ಪೂಜೆ ಮಾಡೋಕ್ಕಿಂತ ಮುಂಚೆ ನಾನು ಅಲ್ಲಿಗೆ ಬರ್ತೀನಪ್ಪ. ಬೇಗ ಬಾರೋ. ಹಾ ಅಪ್ಪ. ಅಪ್ಪ, ರಾಜಿ ಹೊರಡಣ್ವಾ? ಏ ರಾಜೇಶ, ಕೌನ್ಸಿಲರ್ ಸಾಹೇಬ್ರ ಮನೆಗೆ ಹೋಗ್ಬತ್ತೀನಿ ಅಂತ ಹೋದ ಕಣವ. ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಕೌನ್ಸಿಲರ್ ಸರ್ ಮನೆಯವರೆಗೂ ಕಾರ್ ಕಳ್ಸಿದ್ರಂತೆ ಅಕ್ಕ. ಸುಮ್ನೆ ಯಾಕವ ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯೆ? ಸಾಹೇಬ್ರು ಅವ್ನಿಗೆ ಯಾವ್ದೋ ದೊಡ್ಡ ಕೆಲಸ ವಹಿಸಿರ್ಬೇಕು, ಅದಕ್ಕೆ ಮನೆ ಗಂಟ ಕಾರ್ ಕಳ್ಸವ್ರೆ. ಅವನು ನೀವು ದೇವಸ್ಥಾನಕ್ಕೆ ಹೋಗಿರಿ, ನಾ ಬರ್ತೀನಿ ಅಂತ ಹೇಳವನೆ. ಬಾ, ನಾ ಹೋಗಿರೋಣ. ಅಯ್ಯೋ ಬಂಗಾರಿ, ಅಪ್ಪ ತಮ್ಮ ಹೋಗಿದಾನೆ ಅಂತ ಅಕ್ಕಂಗೆ ಎಷ್ಟ್ ಬೇಜಾರಾಗಿದೆ ನೋಡು. ಸುಮ್ಮನಿರ ನೀನು. ನಾನು ಅವನ ಹತ್ರ ಯಾವಾಗ ಮಾತಾಡ್ತೀನೋ ಅಂತ ಕಾಯ್ತಾ ಇದ್ದೀನಿ. ಇಡ್ಕೊ, ಬೀಗ ತಗೊಂಡ್ ಬರ್ತೀನಿ. ಇವತ್ತು ರಾಜಕೀಯದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ ಏರಿಯಾ ಹುಡುಗ ರಾಜೇಶ ಬೆಂಕಿ ಹಚ್ಕೊಳ್ಳೋ ನಾಟಕ ಆಡ್ತಿದ್ದಾನೆ. ಅದು ಅವ್ರಿಗೆ ನಾಟಕ, ಆದ್ರೆ ನಮ್ಗೆ ಅದು ನಿಜ ಆಗ್ಬೇಕು. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ಸರಿಯಾದ ಟೈಮ್ ನೋಡ್ಕೊಂಡು ಕಟ್ಟಿಗೀರಿ ಅವ್ರ ಮೈ ಮೇಲೆ ಬಿಡು. ಸಿಗಾಕೊಂಡ್ರೆ ತಗೋ, ಇದಿನ್ನೂ ಅಡ್ವಾನ್ಸು. ಕೆಲಸ ಮುಗಿದ್ಮೇಲೆ ಮಿಕ್ಕಿದನ್ನು ಕೊಡ್ತೀನಿ. ನೀನ್ ಯಾವುದಕ್ಕೂ ಹೆದರ್ಕೊಂಬೇಡ. ಯಾರ್ ಕಟ್ಟಿಗೆ ಇರೋದು, ಯಾರ್ ಬೆಂಕಿ ಕೊಟ್ರು ಅಂತ ಯಾರಿಗೂ ಗೊತ್ತಾಗಲ್ಲ. ಹಂಗೂ ನೀನೇನಾದ್ರೂ ಸಿಕ್ಕಾಕೊಂಡ್ರೆ ನಿನಗ್ ಬೇಲ್ನ ನಾನು ಕೊಡ್ತೀನಿ. ರಾಜೇಶ, ಏನು ತೊಂದರೆ ಇಲ್ಲ, ಎಲ್ಲ ಸರಿಯಾಗಿ ವ್ಯವಸ್ಥೆ ಆಗಿದೆ. ನೀನ್ ಗಾಬರಿ ಆಗ್ಬೇಡ. ಗಾಬರಿ ಏನಿಲ್ಲ ಅಣ್ಣ, ನಾನ್ ಮಾಡ್ತೀನಿ. ಇದೇನೋ ವಾಸನೆ ಬರ್ತಾ ಇದೆ. ಡೂಪ್ಲಿಕೇಟ್ ಅಂತ ಹೇಳಿ ಒರಿಜಿನಲ್ ತಗೊಂಡ್ಬಿಟ್ಟಿಯಾ ಹೇಗೆ? ಇಲ್ಲ ಅಣ್ಣ, ಬರೀ ಬಣ್ಣ ನೀರಷ್ಟು ಹಾಕಿದ್ರೆ ಡೌಟ್ ಬರುತ್ತಂತ ಸ್ವಲ್ಪ ಮಿಕ್ಸ್ ಮಾಡಿದೀವಿ ಅಷ್ಟೇ. ನೋಡಿ, ಬೆಂಕಿ ಏನೋ ಹೊತ್ತಲ್ಲ, ನೀರು. ಸರಿ ಏನು? ಆಯ್ತು ಅಣ್ಣ. ನಮ್ ಪಕ್ಷ ಬಿಟ್ಟು ಹೋದ ಶಾಸಕರೆಲ್ಲ ರೆಸಾರ್ಟ್ ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ. ಪ್ರೆಸ್ ಮೀಟ್ ಶುರುವಾಗ್ತಿದ್ದಾಗೆ ನಮ್ ಪ್ರತಿಭಟನೆನೂ ಜೋರಾಗುತ್ತೆ. ಸುಮ್ಮನೆ ಇನ್ನೂ ಬೇಜಾರು ಮಾಡ್ಕೊಂಡೇ ಇದೆಯಲ್ಲವ. ಅವನು ಹೇಳಿಲ್ವಾ ನಾವು ದೇವಸ್ಥಾನಕ್ಕೆ ಹೋಗೋರೊಳಗೆ ಬಂದ್ಬಿಡ್ತೀನಿ ಅಂತ? ಬಾ, ನಾವು ಹೋಗಿರೋಣ. ಬರ್ತಾನ ಅವನು? ಬರ್ತಾನಲ್ವೇನಪ್ಪ? ಬರ್ತೇನಕ್ಕ. ಯಾಕೋ ಇದೆ, ತುಂಬಾ ಪಡ್ಕೋತಿದೆ ಕಣೆ. ಏನೋ ಒಂಥರ ಸಂಕಟ. ಅದು ತುಂಬಾ ದಿನದ ಮೇಲೆ ತಮ್ಮನ್ ಮಾತಾಡ್ತಾ ಇದೆಯಲ್ಲವ, ಆ ಕುತೂಹಲಕ್ಕೆ ಒಂಥರ ಸಂಕಟ ಆದಂಗೆ ಆಯ್ತದ ಅಷ್ಟೇ. ಅಕ್ಕ, ಲಿಂಬೆ ಹಣ್ಣಿನ ಶರ್ಬತ್ ಮಾಡ್ಕೊಡ್ಲಾ? ಬೇಡ ಕಣೆ,
ರಾಜೇಶನು ನಮ್ಮ ಜೊತೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಹೋಗ್ಲಿ ಬಿಡು, ಹೊಸ ಕೆಲಸ ಅಲ್ವಾ, ಹೆಂಗೋ ಏನೋ ಮೊದಲನೇ ದಿನನೇ ತಡವಾಗೋದು ಬೇಡ. ಹೆಂಗಿದ್ರು ದೇವಸ್ಥಾನಕ್ಕೆ ಬರ್ತೀನಿ ಅಂದಿದ್ದಾನಲ್ಲ, ಬರ್ತಾ. ಅಯ್ಯೋ ಅಪ್ಪ, ರಾಜೇಶನ್ ಫೋಟೋ. ಅಯ್ಯಯ್ಯೋ, ಹೊಡೆದೇ ಹೋಗಿದೆ. ಬಂದು ಎತ್ಕೊಂಡ್ರೆ ಬರವ. ಇರಪ್ಪ, ಎತ್ತಿಟ್ಬಿಡ್ತೀನಿ. ಅಯ್ಯೋ ಏನಾಯ್ತಕ್ಕ? ಸ್ವಲ್ಪ ಗಾಜ್ ತಾಕ್ತಿ ಬಿಡು. ಅಯ್ಯಯ್ಯೋ, ರಕ್ತನೇ ಬಂದ್ಬಿಡ್ತಲ್ಲವಾ. ಅಯ್ಯಯ್ಯೋ, ಎಲ್ಲರೂ ಶುಭ ಕಾರ್ಯಕ್ಕೆ ಹೊರಟಾಗ ರಕ್ತ ಬರಬಾರ್ದು ಅಂತಾರೆ, ಅಪಶಕ್ನ ಆಯ್ತಲ್ಲವಾ. ಅಯ್ಯೋ, ಹಂಗೇನು ಇಲ್ಲ, ನೀನ್ ಸುಮ್ನಿರಪ್ಪ. ನಾನು ಅದ್ ಯಾವ್ದೋ ಜ್ಞಾನದಲ್ಲಿ ಗಾಜ್ ಎತ್ತುತ್ತಿದ್ನಲ್ಲ, ಸ್ವಲ್ಪ ತಾಕ್ಬಿಡ್ತು ಅಷ್ಟೆ. ಬಹುಶಃ ದೇವ್ರೆ ಇದನ್ನೆಲ್ಲ ಎತ್ತೋದ್ ಬಿಟ್ಟು ಬೇಗ ಹೋಗಿ ನಿನ್ ತಮ್ಮನ ಹತ್ರ ಮಾತಾಡು ಅಂತ ಈ ರೀತಿ ರಕ್ತ ಬರ್ಸಿ ಸೂಚನೆ ಕೊಡ್ತಿರ್ಬೇಕು. ರಾಜಿ, ತಗೋ ಇದನ್ನ ಎತ್ತಿಡು, ಹೊಸ ಕಟ್ ಹಾಕ್ಸೋಣ. ನಾನ್ ಬೇಗ ಬೇಗ ಇದನ್ನ ಮುಗಿಸ್ಬಿಡ್ತೀನಿರಪ್ಪ. ರಾಜಿ, ಇವತ್ತು ನಾನು ರಾಜೇಶನ್ ಜೊತೆ ಮಾತಾಡುವಾಗ ಹೆಂಗಾದ್ರೂ ಮಾಡಿ ವಿಡಿಯೋ ಮಾಡೆ. ಅದ್ಯಾಕಕ್ಕ? ನಾನು ಅವನ ಜೊತೆ ಮಾತಾಡುವಾಗ ಅವನ ಕಣ್ಣಲ್ಲಿ ಅಕ್ಕನ ಮೇಲಿರೋ ಪ್ರೀತಿ ಕಾಣುತ್ತೆ. ನಾನು ಅದನ್ನ ಮತ್ತೆ ಮತ್ತೆ ನೋಡ್ಬೇಕು, ಅದಕ್ಕೆ. ವಾ, ದೇವಸ್ಥಾನದಲ್ಲಿ ಇವತ್ತೊಂದು ಸಿನಿಮಾನೇ ಶೂಟಿಂಗ್ ಆಗಂಗದೆ. ಅಪ್ಪ, ಆ ಸಿನಿಮಾ ಹೆಸರು ಅಕ್ಕ ತಮ್ಮ ಅಂತ. ಈ ಅಣ್ಣ ತಂಗಿ ಅಂತ ಬಂದಿತ್ತಲ್ಲ, ಹಂಗೆ ಚೆನ್ನಾಗಿರ್ತದೆ. ಅಕ್ಕ, ಇವತ್ತು ತಮ್ಮನ್ ಜೊತೆ ಮಾತಾಡ್ಸೋ ಖುಷಿಗೆ ನನ್ಗೊಂದ್ ಕ್ಯಾಮ್ರಾ ಫೋನ್ ತಕೊಡ್ತೀಯಾ? ಆಯ್ತು ಕಣೆ, ತಗೊಡ್ತೀನಿ. ಕೊಡ್ದಲ್ಲ ಚಾನ್ಸು. ಏನಾಯ್ತಪ್ಪ? ಬೆಕ್ಕಡ್ಡ ಹೋಯ್ತು ಸರ್. ಅಕ್ಕ, ಕುಂಕುಮನು ಚೆಲ್ಲೋಯ್ತು.